ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ ಇವಾಗ ಟೈಮ್ ನೋಡಿದ್ರೆ ಅದೊಂದೇ ಮನಿನೇ ನೋಡ್ರಿ ಅಷ್ಟೊಂದು ಜಲ್ದಿ ಎದ್ದಿದ್ದು. ಯಾಕಂದ್ರೆ ಜಾಸ್ತಿ ನಮ್ಮ ಕಡೆ ಅಂತೂ ಜಲ್ದಿ ಏಳಂಗಿಲ್ಲ ರೀ. ಮತ್ತು 6-5 ಇಷ್ಟಕ್ಕೆ ಎದ್ದಿರ್ತಾರೆ. ನಾನಂತೂ ಇವತ್ತು 4ಕ್ಕೆ ಎದ್ದಿದ್ರಿ. ಯಾಕಂದ್ರೆ ವೀಡಿಯೋದಾಗ ಹೋಗ್ತಾ ಹೇಳಿರ್ತೀನಿ ರೀ, ವಿಡಿಯೋಂತ ಸ್ಕಿಪ್ ಮಾಡ್ತೀನಿ ಲಾಸ್ಟ್ವರೆಗೂ ನೋಡಿರಿ. ಇವಾಗ ಫಸ್ಟ್ ಎದ್ದ ಕಿಶಿಂದ ಎಲ್ಲ ಮನೆಯೆಲ್ಲ ಕಸ ಹೊಡೆದಿತ್ತು ನನಗೆ. 4 ಟೈಮ ಕರೆಕ್ಟ್ 4 ಆಗಿತ್ತು ರೀ. ಇವಾಗ ಪೂರ್ತಿಯಾಗಿ ಮನೆಯೆಲ್ಲ ಒಂದು ಸ್ವಲ್ಪ ಹುಡುಗರೆಲ್ಲ ಸಂಜೆ ಕಡೆ ಬಂದ ಎಲ್ಲಿದ್ದಲ್ಲೇ ಬರೆದು ಎಲ್ಲ ಅಲ್ಲಿದಲ್ಲೇ ಇಟ್ಬಿಡ್ತಾರೆ. ಅವೆಲ್ಲ ಎತ್ತಿಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿದ್ಕೆಸಿಂದ ಅದೇ ಎತ್ತದ ಕೆಲಸನೇ. ಇವಾಗ ಅದಿಷ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೆಸಿಂದ ಅದಿಷ್ಟು ಕಸ ಹುಡುಗಕತ್ತೀರಿ ನಾನು ಫಸ್ಟಿಗೆ. ಯಾಕಂದ್ರೆ ಇವತ್ತು ನಮ್ಮ ಮುತ್ಯ ಕಣ್ಣಿನ ಆಪ್ರೇಷನ್ಗೆ ಹೋಗೋರಿದ್ದೀರಿ. ನಾನು ಟೈಟಲ್ಲ ಮತ್ತು ಥಂಬ್ನೈಲ್ ಮೇಲೆ ಹಾಕಿರ್ತೀನಿ, ನೋಡಿರ್ತೀರ. ಅದಕ್ಕೆ ಕೆಸಿಂದ ಜಲ್ದಿನೇ ಎದ್ದಿದ್ರೆ ನಾನು ಸ್ವಲ್ಪ ಅಡುಗೆ ಅದು ಮಾಡ್ಕೊಡ್ಬೇಕಲ್ರಿ. ಹಂಗಾಗಿ ಕೆಸಿಂದ ಜಲ್ದಿ 4ಕ್ಕೆ ಎದ್ದಿದ್ದೆ. ಇನ್ನೇನು 6:30ಗೆ ಅಡುಗೆ ಆಗಬೇಕಾಗಿತ್ತು. ಅದ್ರಾಗ ಬೇರೆ ಗಾಡಿ ಮೇಲೆ ಹೋದರೆ ಹ್ಯಾಂಗಾರೆ ರೀ, ಅವರು ಜಲ್ದಿ ಮುಕ್ಕಾಂಬಸ್ಸಿಗೆ ಹೋಗೋರಿದ್ದರು. ಇವಾಗ ಅದಿಷ್ಟು ಬಡ ಬಡ ಅಂತೇಳಿ ಕಸ ಹೊಡೆದ್ಕೆಸಿಂದ ಒಂದು ಸ್ವಲ್ಪ ಬಾಂಡೆ ಇದ್ದವು ರೀ ತೊಳೆವು, ಅಷ್ಟು ಬಾಂಡೆ ತೊಳೆದು ಬಿಟ್ಟು ಮತ್ತು ಮೇಲಿಂದ ಒಂದು ಸ್ವಲ್ಪ ಅಂಗಳ ಕಸೋದೆಲ್ಲ ಹೊಡೆದಿತ್ತು ರೀ. ನಮ್ಮ ಗಡುಂದು ಜಾಸ್ತಿ ಹೋಮ್ವರ್ಕ್ ಇದ್ದೀವಂತ, ಅದಕ್ಕಾಗಿ ನಾನಂತೂ ಇವತ್ತು ಏನೂ ಮಾಡೋಂಗಿಲ್ಲ ಅಂತೇಳಿ ಜಲ್ದಿನೇ ಎದ್ದಿದ್ದು ನಾವು ಹೋಮ್ವರ್ಕ್ ಮಾಡ್ಲಿಕ್ಕೆ. ಇನ್ನು ಬೆಳೆ ಕರಿಬೇಕಾದ್ರೆ ಮತ್ತು ಇನ್ನು 2 ಗಂಟೆ ಟೈಮ್ ಅದ ರೀ. ಅದ್ರಾಗ ಬೇರೆ ಇನ್ನು ನೀರು ಬಂದಿಲ್ಲ. ನೀರಂತೂ 5:30ಗೆ ಬಂದಿರ್ತಾವೆ ರೀ. ಇವತ್ತು ನಾನಂತೂ ಗ್ಯಾಸ್ ಚಾಲೂ ಮಾಡಿಬಿಟ್ಟಿದ್ದೆ ರೀ. ಯಾಕಂದರೆ ಗ್ಯಾಸ ಆಗಿದ್ದಿಲ್ಲ ರೀ, ಚಾಲೂನೇ ಇತ್ತು. ಆದರೆ ನಾನು ಒಳಗಿತ್ತಲ್ರಿ, ಆ ರೂಮ್ನಾಗಿತ್ತಲ್ಲ, ಹಾಗಾಗಿ ನಾನು ಗ್ಯಾಸ್ ಮೇಲೆ ಮಾಡ್ತಿದ್ದಿಲ್ಲ. ಪ್ರತಿಯೊಂದು ವಿಡಿಯೋದಾಗ ನೋಡಿರ್ತೀರಿ, ನಾನು ಗ್ಯಾಸ್ ಮೇಲೆ ಜಾಸ್ತಿ ವಿಡಿಯೋನೇ ಹಾಕೋಂಗಿಲ್ಲ. ಯಾಕಂದ್ರೆ ನಾನು ಯಾಕೆ ಗ್ಯಾಸ್ ಮೇಲೆ ಮಾಡಲ್ಲ ಅಂದ್ರೆ, ಗ್ಯಾಸ್ ಅಂತವ್ಲಿ ನಾ ಅಡುಗೆ ಮಾಡೋದು ಅಂತವ್ಲಿ ಇತ್ತು ಇಷ್ಟು ದಿನ ಅಂತೂ. ಆದರೆ ಇನ್ನು ಇವಾಗ ಹಿಂಗಲ್ಲ. ಇಷ್ಟು ದಿನ ಒಳಗಿನ ರೂಮ್ದಾಗ ಗ್ಯಾಸ್ ಇತ್ತು, ನಾನು ಅಡುಗೆ ಮಾಡೋದು ಹೊರಗೆ. ಊರಿಗೆ ಹೊಂಟಾರಲ್ರಿ ಮತ್ತೆ ಅವರು ಕಣ್ಣು ಆಪರೇಷನ್ ಕೊಟ್ಟಿದ್ರು. ಅದಕ್ಕೆ ಬುತ್ತಿ ಮಾಡಿ ಕಟ್ಬೇಕು ಒಂದಿಷ್ಟು. ಇವತ್ತೇ ಬರ್ತಾರ. ಅವರು ಸೊಲ್ಲಾಪುರಕ್ಕೆ ಮಾಡ್ಕೊಳತ್ತಿದ್ರು ರೀ. ಮದ್ದಿನ ಕಣ್ಣಾಪರೇಷನ್ ಇದು ಪೈಲ ಮಾಡ್ಕೊಂಡಾರಿ. ಇದು ಇನ್ನೊಂದು ಕಣ್ಣು ಹೋಗಿತ್ತಲ್ಲ, ಅದು ಇವಾಗ ಮಾಡ್ಕೊಳ್ತಾರೆ. ಮದ್ದಿಂದು ಗುಲ್ಬರ್ಗ ಮಾಡಿಸ್ಕೊಂಡ್ರಿ. ಇವಾಗ ಇದು 2ನೇ ಕಣ್ಣ ಸೊಲ್ಲಾಪುರ ಹೊಂಟಾರಿ. ಅದಕ್ಕೆ ದವಾಖಾನೆದೆಲ್ಲ ಚಲೋ ಅಂತ ಮಾಡಿ ಹೋಗೆಲ್ಲ ಚೆಕ್ ಮಾಡ್ಕೊಂಡ್ಬಂದಿದ್ರು. ಅದಕ್ಕೆ ಸೊಲ್ಲಾಪುರಕ್ಕೆ ಮಾಡಿಸ್ಕೋಬೇಕಲ್ಲತ್ತಾರೆ ಆಪರೇಷನ್. ಇವಾಗ ಅವ್ರ ಜೊತೆಗೆ ಉದುರು ಬ್ಯಾಳಿ ಒಂದು ಸ್ವಲ್ಪ ಬ್ಯಾಳಿ ಪಲ್ಯ ಚಪಾತಿ ಮಾಡ್ಬೇಕು. ಹಿಂಡಿ ಕುಟ್ಬೇಕು ಅನ್ಕೊಂಡಿದ್ದ. ರಾತ್ರಿ ನನಗೆ ನಿನ್ನೆ ಒಂದಿಷ್ಟು ಕಾಳು ಮಾಡಿಟ್ಟ ಕುಟ್ಟೋದು ಆಗಿದ್ದಿಲ್ಲ ರೀ. ನೋಡಬೇಕು, ಇನ್ನೂ ಟೈಮ್ ಇತ್ತಂದ್ರೆ ಸ್ವಲ್ಪ ಕೂಡ್ತೀನಿ. ಇತ್ತಂದ್ರೆ ಜಲ್ದಿನೇ ಹೋಗಿರ್ತಾರೆ ಅವರು, ಮುಕ್ಕಾಂಬಸ್ಸಿಗೆ ಹೋಗ್ತಾರೆ. ಇಷ್ಟು ದಿನ ಅಂತೂ ಗ್ಯಾಸ್ ಅದೇ ಮನೆಗೆ ಐತ್ರಿ. ಹಾಗಾಗಿ ನಾನು ಗ್ಯಾಸ್ ಮೇಲೆ ಜಾಸ್ತಿ ಅಡುಗೆ ಮಾಡ್ತಿದ್ದಿಲ್ಲ. ಆದರೆ ಇವಾಗ ಅದಕ್ಕಾಗಿಸಿಂದ ಸುಮ್ಮನೆ ಭಾಳ ಇದಲ್ಲತ್ತಂತೇಳಿ ನಾನು ಗ್ಯಾಸ್ ಎಲ್ಲ ಮತ್ತು ಒಲೆ ಮತ್ತು ಸಿಲಿಂಡ್ರ್ 2 ತಂದು ಹೊರಗೆ ಇಟ್ಬಿಟ್ಟಿದ್ರಿ, ಟಾಕಿ ಮತ್ತು ಒಲೆ ಕೂಡನೇ. ಆದ್ರೆ ಅವಾಗೇ ಇಲ್ಲೇ ಇಡ್ಬೋದಿತ್ತು ರೀ. ಆದ್ರೆ ಒಂದು ಸ್ವಲ್ಪ ನಮ್ಮದು ಅಡುಗೆ ಮನೆ ಭಾಳಷ್ಟು ಸಣ್ಣದಾರೆ, ಸುಮ್ಮನೆ ಅಷ್ಟೇ ಅಡುಗೆ ಮಾಡೋ ಪುರ್ತಕ್ಕಂತೇಳಿ ಕಿಸಿಂದ ಸಣ್ಣದು ಇಟ್ಟಿದ್ದೆವು. ಆದರೆ ಈ ಗ್ಯಾಸ್ ಪೀಸ್ ಇಡೋದು ಅವಾಗ ಗೊತ್ತಿದ್ರೆ ಒಂದು ಸ್ವಲ್ಪ ದೊಡ್ಡದಾಗಿ ಪತ್ರ ಹೊಡಿತಿದ್ದೆವು. ಅದಕ್ಕೆ ಕಿಸಿಂದ ಇವಾಗ ಇದ್ರಲಾಕ್ ಬಿಡು ಅಂತೇಳಿ ಈ ಸೈಡಿಗೆ ಒಂದು ಸ್ವಲ್ಪ ಕೊಡೋದು ಇಡ್ತಿದ್ದೇವಲ್ಲ ನಾವು, ಜಾಗ ಎಲ್ಲ ಆ ಸೈಡಿಗೆ ಖುಲ್ಲಾನೇ ಇತ್ತು. ಅದಕ್ಕೆ ಅಲ್ಲೇ ಒಂದು ಬೆಚ್ಚಿನ ಕಲ್ಲು ಇಟ್ಬಿಟ್ಟಿಸಿಂದ ಮ್ಯಾಲ ಒಲೆ ಇಟ್ಬಿಟ್ಟಿನಿ ರೀ. ನಮ್ಮ ಮನೆಗೇನೋ ಕಿಚನಲ್ಲಿ ಏನೋ ಅಲ್ಲಿ ಅಂದ್ರೆ ಮೊನ್ನೆ ಒಂದು ಕಮೆಂಟ್ ನೋಡೀನಿ ರೀ. ಒಬ್ಬರು ಅಕ್ಕವ್ರು ಹೇಳಿದರು, ಗ್ಯಾಸಿನ ಕಿಚನ್ ಕಟ್ರಿ ಅಂತ ಹೇಳಿಕಿಸಿಂದ. ಅಕ್ಕ, ನಾನು ಕಿಚನ್ ಕಟ್ಬೋದು, ಕಿಚನ್ ಕಟ್ಟೋಕ್ಕೇನು ಜಾಸ್ತಿ ಇದು ಹೋಗೋಂಗಿಲ್ಲ. ಆದರೆ ಕಿಚನ್ ಕಟ್ಟಬೇಕಾದ್ರೆ ನನಗೆ ನಿಂತು ಅಡುಗೆ ಮಾಡೋದಾಗಂಗಿಲ್ಲ. ಏಕೆಂದರೆ ನಮ್ಮ ಹಳ್ಳಿದಾಗ ಜಾಸ್ತಿ ರೂಢ ಇದ್ದಿರಲ್ಲ ನಮಗೂ. ಅಷ್ಟೊಂದು ಇಷ್ಟು ದಿನ ನಾವು ಯಾವತ್ತೂ ತಳಗ ಗ್ಯಾಸ್ ಮೇಲೆ ಮಾಡಲಿ ಎಲ್ಲೇ ಮಾಡಲಿ ನಾವು ತಳಗೆ ಕುಂತು ಅಡುಗೆ ಮಾಡಿರ್ತೇವಲ್ಲ. ನಿಂತು ಕಿಚನ್ ಕಟ್ಟಿದ್ರಂತೂ ಪ್ರತಿಯೊಂದು ದಿನವೂ ಸಂಜೆಗಲಿ ಮುಂಜಾನೆಲಿ ಮ್ಯಾಲೆ ನಿಂತು ಅಡುಗೆ ಮಾಡಬೇಕಾಗ್ತದೆ. ನಾವು ಚಂತಕ ಹೊಲಕ್ಕೆ ಹೋಗಿ ಹೊಲ್ದಾಗ ಕೆಲಸ ಮಾಡಿ ಬಂದು ಕೇಸಿಂದ ಮತ್ತೆ ಇಲ್ಲಿ ಸಂಜೆಗೆ ಬಂದು ಗ್ಯಾಸ್ ಮೇಲೆ ಎದ್ರೆ ನಿಂತು ಅಡುಗೆ ಮಾಡಬೇಕಾದ್ರೆ ಆಗಂಗಿಲ್ಲಕ್ಕ. ಹಂಗಾಗಿ ಕೇಸಿಂದ ನಾನು ಕಿಚನ ಕಟ್ಟಿಸಿಲ್ಲ, ಗ್ಯಾಸಿಂದ ಕಟ್ಟಿಸಿಲ್ಲ. ಗ್ಯಾಸಿನ ಕಟ್ಟಿಸ್ಬೇಕಾದ್ರೆ ಅಷ್ಟೇನು ಖರ್ಚು ಬರೋಂಗಿಲ್ಲ ಮತ್ತು ಅಷ್ಟೊಂದೇನು ಇದೂ ಬರೋಂಗಿಲ್ಲ. ಕಟ್ಟಿಸ್ಬೇಕಾದ್ರೆ ಸಿಂಪಲ್ದಾಗಿ ಆಗಿಬಿಡ್ತದೆ ಬರೀ ಒಂದು ಇದ್ರ ಮೇಲೆ. ಅದಕ್ಕೆ ಕಿಸಿಂದ ನಾನು ಅವಾಗೇ ಕಟ್ಟಿಸ್ಬೇಕಾದ್ರೆ
ಅಂದ್ರೆ ಅವಾಗೆ ಕಟ್ಟಿಸ್ತಿದ್ದ. ಅದಕ್ಕೆ ಬೇಡ ಗ್ಯಾಸಿನ ಕಿಚನ್ ಅಂದರೆ ಒಲ್ಲೆ ಅಂದ್ಬಿಡ್ತೀನಿ ನಾನು. ಏಕೆಂದ್ರೆ ಅದು ಕಿಚನ್ ಮೇಲೆ ಅಡುಗೆ ಮಾಡೋರಿಗೆ ಒಬ್ಬೊಬ್ಬರಿಗೆ ಅನುಭವ ಇದ್ದಿರ್ತದೆ. ಕೆಲವೊಬ್ರು ಅನ್ಕೋತಾರೆ ಕೂತು ಹೆಂಗೆ ಮಾಡ್ತಾರೋ ಗ್ಯಾಸಿನ ಮೇಲೆ ಕಿಚನ್ ಕಟ್ರಿ ಅಂತ ಹೇಳ್ಕೆಸ್ನೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಿನ್ನೆ ಒಂದು ಕಮೆಂಟ್ ಬಂದಿತ್ತು, ನಿನ್ನೆ ಅಲ್ಲ ಈಗ 3-4 ದಿನದ ಆಚೆ ಕಡೆ ಒಂದು ಕಮೆಂಟ್ ಬಂದಿತ್ತು ರೀ ನನಗೆ, ಗ್ಯಾಸಿನ ಕಿಚನ್ ಕಟ್ರಿ ಅಂತ ಹೇಳ್ಕೆಸಿಂದ. ನಾನು ಗ್ಯಾಸಿನ ಕಿಚನ ನಮಗೆ ನಿಂತು ಅಡುಗೆ ಮಾಡೋದಾಗಲ್ಲ ಅಂತ ಹೇಳ್ಕೆಸಿಂದ ನಾನು ಗ್ಯಾಸಿನ ಕಿಚನ ಕಟ್ಟಿಲ್ಲಕ್ಕ. ಅದಕ್ಕೆಸಿಂದ ಯಾವಾಗ ಭೀ ನಾನು ಇದೇ ಥರ ತಳಗಿಟ್ಟು ಅಡುಗೆ ಮಾಡಿರ್ತೀನಿ. ನೋಡಬೇಕು ಮುಂದೆ ಒಂದು ಸ್ವಲ್ಪ ಅಡುಗೆ ಮನೆ ಅದು ದೊಡ್ಡದಿದ್ರೆ ಕಟ್ಬೋದು. ಆದ್ರೆ ಇವಾಗಂತೂ ಏನು ಗ್ಯಾಸಿನ ಕಿಚನ್ ಅದೇನು ಕಟ್ಟಂಗಿಲ್ಲಕ್ಕ. ನಾವು ತಳಗಿಟ್ಟೆ ರೂಢ ಇದ್ದ ಅಲ್ಲೇ ತಳಗಿಟ್ಟೆ ಅಡುಗೆ ಮಾಡ್ತಿರ್ತೇವೆ. ಇಲ್ಲಿ ಬ್ಯಾಳೆ ಅಂತೂ ಕುದ್ದಿದ್ದೇವೆ ರೀ. ಅದಕ್ಕೆಸಿಂದ ಬ್ಯಾಳೆ ಪಲ್ಯ ಪಣೆ ಹೊಡ್ಲತ್ತಿದ. ಇದ್ರ ಕೂಡ ಹಿಂಡಿ ಕುಟ್ಬೇಕು ಅಂದ್ಕೊಂಡೀನಿ. ನೋಡಮ್ರಿ ಟೈಮ್ ಇತ್ತಂದ್ರೆ ಇಷ್ಟು ಹಿಂಡಿ ಕುಟ್ಟಬೇಕು, ಇಲ್ಲಾಂದ್ರೆ ಇಲ್ರಿ ಇದು ಒಂದು ಸ್ವಲ್ಪ ಪಲ್ಯ ಚಪಾತಿ ಇಷ್ಟೇ ಕಟ್ಬಿಡೋದಾಗ್ತದ. ಇಲ್ಲಿ ಒಂದು ಜರ ವಿಡಿಯೋ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ವಿಡಿಯೋನ ನಮ್ಗೆ ಚಾಲು ಮಾಡಿಟ್ಟೇನಿ ರೀ. ಆದ್ರೆ ಒಂದು ಸ್ವಲ್ಪ ಯಾಕೋ ಇದು ಸರಿಯಾಗಿ ಇಟ್ಟಿದ್ದಿಲ್ಲ ಅವನು. ನಾನು ಎದ್ದು ಬಂದು ನೋಡ್ಬೇಕಂದ್ರಂತೂ ಒಟ್ಟು ಸ್ಟ್ಯಾಂಡಿಗೆ ನೋಡಿದ್ದಿಲ್ಲ ರೀ. ಇವಾಗ ಗಡ್ಬಡ್ ಬಂದಿದೆ ಅಂತ ಹೇಳ್ಕೆಸಿಂದ ಮೊಬೈಲೇ ನೋಡಿದ್ದಿಲ್ಲ ನಾನು. ಆದರೆ ವಿಡಿಯೋ ನೋಡ್ಬೇಕಾದ್ರೆ ಈ ಥರ ಬೆಳ್ಳಗೆ ಬಂದುಬಿಟ್ಟದ್ರಿ. ನೋಡೋಕೆ ಒಂದು ಸ್ವಲ್ಪನೇ ಇದು ಅನ್ಸಲಾಗಿತ್ತು. ಆದರೆ ನನಗೆ ವಿಡಿಯೋ ಇದ್ದಿದ್ದಿಲ್ಲಲ್ರಿ. ಮೊದಲೇ ಕಡೆ ವಿಡಿಯೋ ಜಾಸ್ತಿ ಮಾಡೋದಾಗಲಾಗಿತ್ತು ನನಗೆ. ಹಾಗಾಗಿಸಿಂದ ಅದ್ರಾಗ ಬೇರೆ ಇದೊಂದು ಸ್ವಲ್ಪ ಊರಿಗೆ ಹೋಗೋ ವಿಡಿಯೋ ಇತ್ತು. ಅದಕ್ಕೆಸಿಂದ ಇದರಲ್ಲಿ ಬೆಳೆ ಅಂತಕ್ಕೆಸಿಂದ ಹಾಗೆ ಈ ವಿಡಿಯೋನ ಇದ್ರಾಗೆ ಶೇರ್ ಮಾಡಿ ಅಪ್ಲೋಡ್ ಮಾಡತ್ತಿದ್ರಿ. ಅದು ಒಂದು ಸ್ವಲ್ಪ ಕೈ ಹತ್ತಿ ವಿಡಿಯೋ ಚಾಲು ಮಾಡಬೇಕಾದ್ರೆ ಆಯ್ತು ರೀ. ಹುಡುಗರಿಗೆ ಏನ್ರಿ ಸ್ವಲ್ಪ ವಿಡಿಯೋ ಚಾಲು ಮಾಡಪ್ಪ ಅಂದೇವಂದ್ರೆ ಒಂದು ಸ್ವಲ್ಪ ಕೈ ಹತ್ತಿರ ಆಯ್ತು ರೀ, ಈ ಥರ ಬೆಳ್ಳಗೆ ಬಂದುಬಿಡ್ತದೆ. ಅಂದ್ರೆ ಒಳಗೆ ನಂಬರ್ ಇಡೋದ್ರಾಗ ಇರ್ತದೆ ಖರೆ ಅದ. ಆದ್ರೆ ಅಷ್ಟು ಅವನಿಗೆ ಗೊತ್ತಾಗಂಗಿಲ್ಲ ರೀ. ಗೌಡನು ಅಷ್ಟು ಇದು ಇಲ್ಲ. ಹಂಗಾಗಿಸಿಂದ ಈ ಥರ ಇಟ್ಬಿಟ್ಟೇನಿ ರೀ. ಒಂದು ಸ್ವಲ್ಪ ನಾನು ಎದ್ದು ಹೋಗಿ ನೋಡಿದ್ರೆ ಗೊತ್ತಾಗ್ತಿತ್ತು ಯಾವ ನಂಬರ್ದಾಗ ಇಟ್ಟನು ಅಂತ ಹೇಳ್ಕೆಸಿಂದ. ಫುಲ್ಲು ಲಾಸ್ಟ್ 5 ನಂಬರ್ದಾಗ ವಿಡಿಯೋ ಸ್ಟಾರ್ಟ್ ಮಾಡಿ ಇಟ್ಬಿಟ್ಟೇನಿ ರೀ. ನೋಡ್ಲಿಕ್ಕೆ ಪೂರ್ತಿ ಬೆಳ್ಳಗೆ ಮಂಜು ಕಾಣಕತ್ತಿತ್ತು. ಆದ್ರೆ ನಾನು ನೋಡೇ ಇದ್ದಿಲ್ಲ ರೀ. ಎಡಿಟಿಂಗ್ ಮಾಡೋ ಟೈಮಿಗೆ ಡೈರೆಕ್ಟ್ ಎಡಿಟಿಂಗ್ ಮಾಡೋಕೆ ಹೋಗೋ ಟೈಮಿಗೆ ನೋಡಿಬಿಟ್ಟಿನಿ. ಆವಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ. ಎಡಿಟಿಂಗ್ ಮಾಡೋಕ್ಕೆ ಬರೋಳಿಗೆ ಏನು ನಾವು ವಿಡಿಯೋ ಕ್ಲಿಯರ್ ಬೇಕಂದ್ರೆ ನಾವು ವಿಡಿಯೋ ಮಾಡೋ ಟೈಮಿಗೆ ಏನು ಕ್ಲಿಯರ್ ಇಟ್ಕೋಬೇಕಾಗಿರ್ತದೆ. ಹಾಗಾಗಿಸಿಂದ ನಾನು ಎಷ್ಟು ಇದು ಮಾಡಿದ್ರೆ ಭೀ ಎಡಿಟಿಂಗ್ ಮಾಡೋಳಿಗೆ ಅದು ಒಟ್ಟು ಸರಿಯಾಗಿ ಆಗಲಿಲ್ಲ ರೀ. ಹಾಗಾಗಿಸಿಂದ ಅದೇ ಥರನ ವಿಡಿಯೋನೇ ಬಂತು. ಇವಾಗ ಇದಿಷ್ಟು ಬಡ ಅದಿಷ್ಟು ಚಪಾತಿ ಮಾಡಿ ಹಾಕಿಬಿಡ್ಬೇಕು ರೀ. ಚಪಾತಿ ಅಂದ್ರೆ ಅವ್ರ ಬುತ್ತಿಗೆ ಎಷ್ಟು ಬೇಕೋ ಅಷ್ಟೇ ಜಲ್ದಿ ಮಾಡತ್ತಿದ್ದಾರೆ. ನಾನು ಮಿಕ್ಕಿದ್ದೆಲ್ಲ ಹಿಂದ್ಗಡೆ ಮಾಡಿದ್ರೈತೆ ಅಂತ ಅಂದ್ಕೊಂಡೀನಿ. ಯಾಕಂದ್ರೆ ಅವರು ಬಸ್ಸಿಗೆ ಹೊಂಟಿದ್ರು ಜಲ್ದಿನೇ. ಇವಾಗ ಪಲ್ಯದ ಎಲ್ಲ ಮಾಡೋದಾಗಿತ್ತು ರೀ. ಪಲ್ಯ ಮಾಡೋದಾದ್ಮೇಲೆ ಬಡ ಅಂತೇಳಿ ಅವ್ರಿಗೆ ಇಷ್ಟ ಬುತ್ತಿ ಬಿಡ್ತಕ್ಕ ನಾನು ಚಪಾತಿ ಮಾಡತ್ತಿದ್ದೆ. ಏಕೆಂದರೆ ಬುತ್ತಿ ಕಟ್ಟಿದ್ರೆ ಒಂದು ಸ್ವಲ್ಪ ತಿಳು ಮಾಡಬೇಕಲ್ರಿ. ಇವಾಗ ಇನ್ನೇನು ಅಡುಗೆ ಆದಾಗ ಬುತ್ತಿ ಕಟ್ಟೋಣ ಹೋಗ್ತಾರೆ ಜಲ್ದಿನೇ. ಬಸ್ಸಿಗೆ ಹೋಗೋರಿದ್ರು. ಅವರು ಮಲಬಾದ್ ತನಕ ಒಂದು ಸ್ವಲ್ಪ ಗಾಡಿ ಮೇಲೆ ಒಯ್ದು ಬಿಡೈತಲ್ರಿ. ಹಾಗಾಗಿ ಅವ್ರಿಗೆ ಸಂಗಡ ಕರ್ಕೊಂಡು ನಡೆದ್ರು. ರಿಪೀಟ್ ಗಾಡಿ ತರಬೇಕಲ್ರಿ. ಅವರಂತೂ ನಾನು ಹೇಳಿದ್ನಲ್ರಿ ಸೊಲ್ಲಾಪುರಕ್ಕೆ ಹೋಗ್ತಾರೆ ಅಂತೇಳಿ. ಹಿಂದ್ಗಡೆ ನಮ್ಮ ಮುದ್ದೆ ಸೊಲ್ಲಾಪುರಕ್ಕೆ ಒಲ್ಲ ಅಂದರಿ. ನಾನು ಗುಲ್ಬರ್ಗಕ್ಕೆ ಮಾಡಿಸ್ಕೊತೀನಿ ಅಂತ ಹೇಳ್ಕೆಸಿಂದ ಮತ್ತೆ ಸೊಲ್ಲಾಪುರಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು ರೀ. ಇವಾಗ ಮತ್ತೆ ಹೋಗಿ ಚೆಕಪ್ ಮಾಡಿಕೊಂಡು ಆಪ್ರೇಷನ್ ಮಾಡ್ಕೊಂಬರ್ಬೇಕಾದ್ರೆ 2 ದಿನ ಟೈಮ್ ಹಿಡಿತದೆ ರೀ. ಯಾಕಂದ್ರೆ ಇವತ್ತೇ ಹೋಗಿ ಮಾಡ್ತಿದ್ರು. ಸೊಲ್ಲಾಪುರ ಹೋಗಿದ್ರೆ ಮೊನ್ನೆ ಚೆಕಪ್ ಮಾಡ್ಕೊಂಬಂದಿದ್ರು. ಅವರು ಅಲ್ಲ ಅಂತ ಹೇಳಿದ್ರು. ಇವಾಗ ಅಡುಗೆ ಅಂತೂ ಎಲ್ಲ ಆಗ್ಯದ್ರಿ. ಹಿಂಡಿ ಏನು ಕುಟ್ಟೋದಲ್ಲ, ಒಂದಿಷ್ಟು ಬ್ಯಾಳೆ ಪಲ್ಯ ಮಾಡಿದೆ. ಸ್ವಲ್ಪ ಹಸಿಮೆಣ್ಸಿಕಾಯಿ ಹುರಿದಾಗ ಕಟ್ಟಿದ್ರಿ. ಮತ್ತು ಇಲ್ಲಿ ಚಪಾತಿ ಬೇಯ್ಯದ. ಭಾಂಡಿ ಇದ್ದೀವ್ರಿ. ಸಂಜೆ ಕಡೆ ಎಷ್ಟೋ ಭಾಂಡಿ ಸಿಕ್ಕಿದ. ಮಳೆ ಹೊಂಟದ್ರಿ ಮ್ಯಾಲೆ ಸಣ್ಣಾಗಿ. ಟೈಮ್ 7:30 ಆಗ್ಯದ್ರಿ. ಮೊದಲಿಗೆ ಕಣ್ಣಿನ ಆಪ್ರೇಷನ್ನ ಸೊಲ್ಲಾಪುರಕ್ಕೆ ಮಾಡ್ಕೊಂಬರ್ತೀನಿ ಅಂಥೇಳಿ ಚೆಕಪ್ ಅದೆಲ್ಲ ಮಾಡ್ಕೊಂಬಂದಿರಿ. ಹಿಂದ್ಗಡೆ ಯಾಕೋ ನಾವು ಮೊದ್ಲಿನ ಕಡೆ ಮಾಡ್ಕೊಂಡಲೆ ಅಂದ್ರೆ ಅದೇ ದವಾಖಾನೆ ಅಂತೇಳಿ ಏನಿಲ್ಲ, ಒಟ್ಟು ಗುಲ್ಬರ್ಗನೇ ಮಾಡ್ಕೋತೀನಿ ಅಂತ ಹೇಳ್ಕೆಸಿಂದ. ಮತ್ತು ಹಿಂದ್ಗಡೆ ಭಾಳ ದೂರ ಆಗ್ತದ. ಮೊದಲೇ ಅದು ಜರ ಮಹಾರಾಷ್ಟ್ರದಲ್ರಿ. ಕರ್ನಾಟಕದವ್ರು ಜಾಸ್ತಿ ಇವರು ಆ ಕಡೆ ಹೋಗಿ ಬಂದು ಏನೂ ಮಾಡಿಲ್ಲ. ಅದಕ್ಕೆ ನಾವು ಆ ಕಡೆ ಅಂತಂದರು. ಮತ್ತು ಇರ್ಲಿ ಬಿಡು, ಮತ್ತು ಆ ಕಡೆ ಸುತ್ತಿ ಒಂದೇ ದಿನ ಅಲ್ಲ, ಮತ್ತೊಂದೇನು ಚೆಕ್ ಮಾಡ್ಕೆಸಿಂದ ಮರುದಿನ ಮಾಡ್ತಾರೆ ಅಂತ ಹೇಳ್ಕೆಸಿಂದ ಹೋಗ್ಯಾರ ಅವ್ರು. ಇವತ್ತು ಹೋದ್ಮೇಲೆ ನಾನು ಸಂಜೆಗೇನು ಮಾಡಿದ್ದಿಲ್ಲ
ರೀ ಬರೀ ಒಂದಿಷ್ಟು ಗೋಧಿದು ಉಪ್ಪಿಟ್ಟು ಮಾಡಿಬಿಟ್ಟಿದ್ದ. ಅವರು ಇವತ್ತು ಬರೀ ಇನ್ನೂ ಚೆಕಪ್ ಮಾಡ್ಯಾರಂತ್ರಿ. ಫೋನ್ ಹಚ್ಚಿದ್ದೇನೆ ಈಗ ಬರೀ ಚೆಕ್ ಮಾಡ್ಯಾರ ಮತ್ತು ನಾಳೆಗೆ ಮುಂಜಾನೆ ಆಪ್ರೇಷನ್ ಮಾಡ್ತಾರಂತ. ಬರ್ಬೇಕಂದ್ರಂತೂ ಮುಂಜಾನೆ 7ಕ್ಕೆ 6ಕ್ಕೆ ಆಪ್ರೇಷನ್ ಮಾಡ್ತೀವಿ ಅಂದಿದ್ರತ್ರಿ. ಅದಕ್ಕೆ ಹೊಳ್ಳಿ ಗುಲ್ಬರ್ಗ ಹೋಗ್ಬೇಕಾದ್ರೆ ಲೇಟ್ ಆಗ್ತದೆ ಅಂಥೇಳಿ ಇವತ್ತೊಂದಿನ ಅಲ್ಲೇ ದವಾಖಾನೆಗೆ ಇದ್ರಿ, ನಾಳೆಗೆ ಬರ್ತಾರೆ.